ವೇದಾಂತ್, ಹೋದ ಕೆಲಸ ಏನಾಯಿತು? ಅಪ್ಪನ ಹತ್ರ ಹೆಚ್ಚಿಗೆ ಏನೂ ಮಾತಾಡೋದಕ್ಕೆ ಆಗಲಿಲ್ಲ ಅಮೂಲ್ಯ. ಅಪ್ಪ ಜೊತೆ ನಾನು ನಿಮ್ಮ ಮಗ, ಮನೇಲಿ ಆದ್ಯ ಧ್ರುವ ಎಲ್ಲರೂ ಕಾಯ್ತಿದ್ದಾರೆ, ಮನೆಗೆ ಬನ್ನಿ ಅಂತ ಕೂಗಿ ಹೇಳಬೇಕು ಅನ್ನಿಸ್ತಿತ್ತು. ಆದರೆ ಅಪ್ಪಾಜಿ ನಾನು ಮಾತಾಡೋದಕ್ಕೆ ಬಿಡಲಿಲ್ಲ. ನನಗೆ ಇವತ್ತು ತುಂಬ ಹೆಲ್ಪ್ಲೆಸ್ ಫೀಲ್ ಆಗ್ತಿತ್ತು. ಅಲ್ಲ ವೇದಾಂತ್, ಅಪ್ಪಾಜಿ ನಿನ್ನ ಮಾತನ್ನ ಕೇಳಲೇ ಇಲ್ವಾ? ಇಲ್ಲ ಅಮೂಲ್ಯ, ಅಪ್ಪಾಜಿ ಬಂದರು, ಆದರೆ ನನಗೇನು ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅಗ್ನಿ ಅದನ್ನು ನೋಡಿ ಎಂಜಾಯ್ ಮಾಡ್ತಿದ್ದ. ಇನ್ಫ್ಯಾಕ್ಟ್ ಅಗ್ನಿ ವಿರುದ್ಧವಾಗಿ ಏನು ಮಾತಾಡಬೇಡ ಅಂತ ಅಪ್ಪಾಜಿ ನನಗೆ ಜೋರು ಮಾಡಿದ್ರು. ಇನ್ನೊಂದು ವಿಷಯ ಗೊತ್ತಾ ಅಮೂಲ್ಯ, ನನ್ನ ಅಪ್ಪಾಜಿ ಅಂತ ಕರಿಬೇಡ. ಅಪ್ಪಾರಿ ಚಿತ್ರ ಜೊತೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿದ್ರು. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆ ರಾಸ್ಕಲ್ ಅಗ್ನಿ ಏನೋ ಮಾಡಿದ್ದಾನೆ. ನಂಗೆ ತುಂಬ ಹೆಲ್ಪ್ಲೆಸ್ ಫೀಲ್ ಆಯಿತು. ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ನಿಜ ಹೇಳ್ತಾ ಇದ್ದೀರಾ ನೀವು? ರಿಯಲಿ? ಸುಳ್ಳು ಹೇಳ್ತಾ ಇಲ್ಲ ತಾನೆ? ಜನ ಸತ್ಯ ಹೇಳಿದ್ರೆ ನಂಬಲ್ಲ ಅಂತಾರೆ. ಸತ್ಯಕ್ಕೆ ಬೆಲೆನೇ ಇಲ್ಲ. ವೇದಾಂತಪ್ಪ ಸೂರ್ಯನಾರಾಯಣ ವೇದಾಂತನ ಗೊತ್ತೇ ಇರಲಿಲ್ಲ. ಪಾಪ ವೇದಾಂತು, ನಾನೇ ನಿನ್ನ ಮಗ ಅಂತ ಹೇಳೋಕ್ಕೆ ಕಷ್ಟಪಟ್ಟ, ಆದರೆ ಆಗಲಿಲ್ಲ. ನಾನು ಆ ಟೈಮಲ್ಲಿ ಅಲ್ಲೇ ಇರಬೇಕಾಗಿತ್ತು. ವೇದಾಂತ್ ಫೇಸ್ ರಿಯಾಕ್ಷನ್ ಹೇಗಿದೆ ಅಂತ ನಾನು ನೋಡ್ಬೋದಾಗಿತ್ತು. ಹೌದು, ಏನು ಮಾಡ್ದ ಅವನು? ಒಳ್ಳೆ ಅನಾಥ ಮಗು ಥರ ಕಾಣ್ತಾ ಇದ್ದ. ಗುಡ್, ಹಾಗೆ ಆಗಬೇಕು. ವೇದಾಂತ್ಗೆ ಅವರಪ್ಪ ಕಣ್ಣು ಎದುರುಗಡೆನೇ ಇದ್ರೂ ಅನಾಥ ಅನ್ನೋ ಭಾವನೆ ಕಾಡಬೇಕು. ಆಗಲೇ ಅವನು ನನ್ನ ಕಡೆ ಬರೋದು. ಇದು ಇನ್ನು ಸ್ಯಾಂಪಲ್ ಅಷ್ಟೇ, ಮುಂದೆ ಇನ್ನೂ ಇದೆ. ವಶಿಷ್ಠ ಕುಟುಂಬ ಹೊತ್ತಿ ಹೊಡಿಬೇಕು. ವಶಿಷ್ಠ ಕುಟುಂಬದಲ್ಲಿ ಒಬ್ರು ಕಂಡ್ರೆ ಒಬ್ರಿಗಾಗಬಾರ್ದು. ಹಾಗೆ ಮಾಡ್ತೀನಿ. ಒಳ್ಳೆ ಪ್ಲ್ಯಾನೇ ಮಾಡಿದ್ದೀರ. ಆದರೆ ನಿಮ್ಮ ತಲೆ ಎಲ್ಲೆಲ್ಲೋ ಓಡ್ತಾ ಇದೆ. ನಿಮ್ಮ ಗುರಿ ಇದಲ್ವಲ್ಲ. ಗುರಿ ದಿಕ್ಕು ಎಲ್ಲ ಚೇಂಜ್ ಆಗಿದೆ ಸುಹಾಸಿನಿ. ವೇದಾಂತ್ ನನ್ನ ಲೈಫಲ್ಲಿ ಗುರು ಆಗಿ ಬಂದ ಮೇಲೆ. ಅಂದರೆ ಅರ್ಥ ಆಗಲಿಲ್ಲ. ಮೊದಲು ಆ ಸೂರ್ಯನಾರಾಯಣ ಸಿಕ್ಕಿದ್ರೆ ಅವನ್ನ ಸಾಯಿಸಬೇಕು ಅಂತಿದ್ದೆ. ಆದರೆ ಈಗ ಬದಲಾಗಿದ್ದೀನಿ ಸುಹಾಸಿನಿ. ವೇದಾಂತ್ ನನಗೆ ಸಾವಿನ ರುಚಿ ತೋರಿಸ್ದ. ನಾನು ಅವನಿಗೆ ಡಬಲ್ ತೋರಿಸ್ತೀನಿ. ಅಗ್ನಿಯವರೇ, ನೀವು ಹೇಳ್ತಾ ಇರೋದು ನನಗೊಂಚೂರು ಅರ್ಥ ಆಗಲಿಲ್ಲ. ಅರ್ಥ ಆಗಲ್ಲ. ನಾನು ಅನುಭವಿಸಿದ್ದೀನಿ, ನಿನಗೆ ಏನು ಅರ್ಥ ಆಗತ್ತೆ? ನೋಡು ಸುಹಾಸಿನಿ, ಅವನಪ್ಪನ್ನ ಇಟ್ಕೊಂಡು ಅವನಿಗೆ ಹೇಗೆ ಆಟ ಆಡಿಸ್ತೀನಿ ಅಂತ. ಇನ್ನು ಮುಂದೆ ವೇದಾಂತ್ನಿಂದ ನನ್ನ ಕಾಪಾಡೋದು ಅವನಪ್ಪನೇ. ಸಂಕೆಪುರದಲ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಅಷ್ಟೆಲ್ಲ ಹೇಳ್ಕೊಂಡ್ವಿ, ಆದರೆ ಅವ್ರ ಬಗ್ಗೆ ಮಾತ್ರ ಅವ್ರೇನು ಹೇಳ್ಕೊಳ್ಳೇ ಇಲ್ಲ. ನೀನೇ ಅವ್ರ ಮಗ ಅಂತ ಅವ್ರಿಗೆ ಗೊತ್ತಾಗ್ಲೇ ಇಲ್ವಾ? ಇಲ್ಲ ಅಮೂಲ್ಯ, ಅವ್ರಿಗೆ 25 ವರ್ಷಗಳ ಹಿಂದೆ ನಡೆದಿರೋದು ಏನೂ ನೆನಪಿಲ್ಲ. ನನ್ನ ಬದುಕಿಂತ ವಿಚಿತ್ರ ಅಲ್ವಾ? ಅಪ್ಪನೇ ಇಲ್ಲ ಅನ್ಕೊಂಡಿದ್ದೆ, ಅಪ್ಪ ಸಿಕ್ಕದು. ಆದರೆ ಅಪ್ಪನಿಗೆ ಮಗನ ಗುರ್ತೇ ಇಲ್ಲ. ಅಮ್ಮ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಎಲ್ಲ ಕಣ್ಮುಂದೆ ಇದೆ.
ಆದರೆ ಕೈಯಲ್ಲೇನೂ ಇಲ್ಲ. ವೇದಾಂತ್, ನೀನು ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ? ಬಿಸ್ನೆಸ್ಸಲ್ಲಿ ವೇದಾಂತ್ ಮತ್ತು ನೆಗೆಟಿವ್ ಥಾಟ್ಸ್ ಅನ್ನೋದು ವಿರುದ್ಧ ಪದಗಳು. ನೀನು ಎಂತೆಂಥ ಕ್ರೈಸಿಸ್ನ ಸಾಲ್ವ್ ಮಾಡಿಲ್ಲ ಹೇಳು. ಅಮೂಲ್ಯ, ಬಿಸ್ನೆಸ್ ಬೇರೆ, ಫ್ಯಾಮಿಲಿ ಬೇರೆ. ಫ್ಯಾಮಿಲಿಯಲ್ಲಿ ಎಮೋಷನ್ಸ್ ಇರುತ್ತೆ, ಬಿಸ್ನೆಸ್ ಅಲ್ಲಲ್ಲ. ಡಿಸಿಷನ್ ಮೇಕಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗೆ ಎಮೋಷನಲಿ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರ್ತೀವಿ. ಇಟ್ಸ್ ನಾಟ್ ದ ಸೇಮ್ ವಿತ್ ಬಿಸ್ನೆಸ್. ಹೌದು ವೇದಾಂತ್, ಒಪ್ಕೊಳ್ತೀನಿ. ಎಮೋಷನ್ಸು ಮನುಷ್ಯನ ಸ್ಟ್ರಾಂಗ್ ಮಾಡುತ್ತೆ. ಆದರೆ ನೀನು ಆ ಎಮೋಷನ್ನ ಹೇಗೆ ಬಳಸ್ಕೋತೀಯ ಅನ್ನೋದ್ರ ಮೇಲೆ ಇರೋದು. ವೇದಾಂತ್, ಅವತ್ತು ಅಪ್ಪಾಜಿ ಅಗ್ನಿನ ಯಾಕೆ ಬಚಾವ್ ಮಾಡ್ಕೊಂಡು ಹೋದ್ರು ಅಂತ ಏನಾದರೂ ಗೊತ್ತಾಯ್ತಾ? ಗೊತ್ತಿಲ್ಲ ಅಮೂಲ್ಯ. ಅಪ್ಪಾಜಿ ಅಗ್ನಿನ ಯಾಕೆ ಕರ್ಕೊಂಡು ಹೋದ್ರು ಅಂತ ಇವತ್ತವರೆಗೂ ನನಗೆ ಅರ್ಥ ಆಗ್ತಿಲ್ಲ. ನಾನು ಅಪ್ಪಾಜಿ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದಾಗ ಅವ್ರು ಯಾವುದನ್ನು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡ್ತಿಲ್ಲ ಅನ್ನಿಸ್ತು. ಸಮಥಿಂಗ್ ಇಸ್ ಫಿಶಿ. ಒಟ್ಟು ನನಗೆ ಕ್ಲಾರಿಟಿಗೆ ಅರೈವ್ ಆಗೋದಕ್ಕೆ ಆಗ್ತಿಲ್ಲ. ವೇದಾಂತ್, ನಿಮ್ಮಮ್ಮನ ನೋಡಿದ್ರೆ ನಿಮ್ಮ ತಂದೆಗೆ ಹಳೆ ನೆನಪೆಲ್ಲ ವಾಪಸ್ ಬರ್ಬೋದಾ? ಕರೆಕ್ಟ್ ಅಮೂಲ್ಯ. ಅಪ್ಪಾಜಿ ಅಮ್ಮ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಹಳೆದೆಲ್ಲ ನೆನಪಾಗುತ್ತೆ. ಅವ್ರ ಅಮ್ಮನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ದಾರಿ ಸಿಕ್ತಲ್ಲ ವೇದಾಂತ್? ಕರೆಕ್ಟ್ ಅಮೂಲ್ಯ. ಅಮ್ಮನ ಹುಡುಕಿ ಅಪ್ಪನ ಮುಂದೆ ನಿಲ್ಸೋಣ. ಆಗ ಖಂಡಿತವಾಗ್ಲೂ ಅವ್ರಿಗೆ ಹಳೆದೆಲ್ಲ ನೆನಪರುತ್ತೆ. ನಮ್ಮನ್ನ ಮಕ್ಕಳು ಅಂತ ಗುರುತು ಕೂಡ ಹಿಡಿತಾರೆ. ಆಗ ನಾವೆಲ್ಲ ಅವ್ರ ಮಕ್ಕಳು ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗುತ್ತೆ. ಅಗ್ನಿ ಅಂತ ನೀಚ ಅಂತ ಗೊತ್ತಾಗಿ ಅವ್ರನ್ನ ಬಿಟ್ಟು ಮನೆಗೆ ವಾಪಸ್ ಬರ್ತಾರೆ. ಆಗ ನಮ್ಮ ವಸಿಷ್ಠ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅಮೂಲ್ಯ. ನಮ್ಮ ವಿಕ್ರಾಂತ್ ಕನ್ಸು ನನ್ಸಾಗುತ್ತೆ. ಅಂದಹಾಗೆ ಅಗ್ನಿಯವರೇ, ಸೂರ್ಯನಾರಾಯಣ ವಸಿಷ್ಠ ಅವ್ರಿಗೆ ಈಗೇನು ನೆನಪಿಲ್ಲ ಅನ್ನೋದೇನೋ ನಿಜ. ಆದರೆ ಹಾಗೆ ಮುಂದುವರಿಯುತ್ತೆ ಅಂತೇನಿಲ್ವಲ್ಲ. ಅವ್ರಿಗೇನಾದರೂ ಎಲ್ಲ ನೆನಪು ಬಂದರೆ ಆಗೇನು ಮಾಡ್ತೀರಾ? ಅಕಸ್ಮಾತ್ ವೇದಾಂತ್ ಅವ್ರ ಹತ್ರ ಎಲ್ಲ ಸತ್ಯನೂ ಹೇಳಿಬಿಟ್ರೆ ಅವ್ರಿಗೆ ನೆನಪು ವಾಪಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತಲ್ಲ. ಆಗೇನು ಮಾಡೋದು? ಅದಕ್ಕೆ ವೇದಾಂತ್ನ ಅವರ ಅಪ್ಪನ ಹತ್ರ ಸೇರಿಸ್ತಾ ಇಲ್ಲ. ಅವರಿಬ್ಬರನ್ನ ಸೇರಿಸಿದ್ರೆ ನಮಗೆ ಕಷ್ಟ ಆಗ್ಬೋದು. ಅದಕ್ಕೆ ಅವರು ಆದಷ್ಟು ದೂರನೇ ಇರಲಿ. ಇನ್ನೂ ಒಂದು ಸಾಧ್ಯತೆ ಇದೆ. ವೈದೇಹಿ ಇದೇ ಊರಲ್ಲಿರೋದ್ರಿಂದ ಅಕಸ್ಮಾತ್ ಅವರಿಬ್ಬರು ಭೇಟಿ ಆದರೂ ಸೂರ್ಯನಾರಾಯಣ ವಸಿಷ್ಠಂಗೆ ಹಳೆಯದೆಲ್ಲ ನೆನಪಾಗಬಹುದು. ಐ ಆಮ್ ಶೋರ್ ನಮ್ಮ ಭಾವಂಗೆ ಎಷ್ಟೇ ಮೆಮೊರಿ ಲಾಸ್ ಆಗಿದ್ರೂ ಹೆಂಡತಿ ಕಣ್ಣು ಎದುರುಗಡೆ ಬಂದರೆ ಖಂಡಿತ ಹಳೆದೆಲ್ಲ ನೆನಪಾಗುತ್ತೆ. ಸುವಾಸಿನಿ, ಅದಕ್ಕೆ ನೀನು ತಲೆ ಕೆಡ್ಸ್ಕೊಂಬೇಡ. ಸೂರ್ಯನಾರಾಯಣ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅವನ್ನ ಹೇಗೆ ಉಪಯೋಗಿಸ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ನೀನು ತಲೆ ಕೆಡ್ಸ್ಕೊಂಬೇಡ ಅದ್ರ ಬಗ್ಗೆ. ಆದರೆ ಯಾವುದು ಕಾರಣಕ್ಕೂ ವೈದೇಹಿ ಸೂರ್ಯನಾರಾಯಣ ಭೇಟಿ ಮಾಡಲೇಬಾರ್ದು. ಸರಿ. ನಮ್ಮ ಅಕ್ಕ ಭಾವ ಏನಾದರೂ ಒಬ್ರನ್ನೊಬ್ರು ಭೇಟಿ ಆದರೆ
ನನ್ನ ಕತೆ ಮುಗೀತು ಅಂತಾನೆ ಲೆಕ್ಕ. ನಾನು ಚೆನ್ನಾಗಿರಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅವರಿಬ್ರು ಮೀಟ್ ಮಾಡಬಾರ್ದು. ನೀವು ಮಾಡಿದ ತಪ್ಪನ್ನ ಸರಿಪಡಿಸ್ಕೋತಿರೋ ಅಥವಾ ಮತ್ತೆ ಮತ್ತೆ ತಪ್ಪು ಮಾಡ್ತಿರೋ, ಮುಂದೆ ಅನುಭವಿಸ್ತಿರೋ, ಪಶ್ಚಾತ್ತಾಪ ಪಡ್ತಿರೋ ಎಲ್ಲ ನಿಮ್ಮ ಕೈಲಿದೆ. ಅದನ್ನು ನೋಡಿಕೊಂಡು ನಿಯತ್ತಾಗಿ ಜೀವನ ಮಾಡಿ ನೀವು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿ ಸಂಸಾರ ಮಾಡ್ತೀರ. ದುಡ್ಡು ಮುಖ್ಯ ಅಲ್ಲ ಜೀವನದಲ್ಲಿ, ಸಂಬಂಧಗಳು ಸಂತೋಷ ಮುಖ್ಯ. ಅರ್ಥ ಆಯ್ತಾ? ವೇದಾಂತ್, ಇತ್ತೀಚೆಗೆ ನಿನ್ನ ಪ್ರೀತಿ ತುಂಬ ಕಾಸ್ಟ್ಲಿ ಆಗಿದೆ. ಯಾಕೆ? ಮತ್ತೆ ಇನ್ನೇನು, ನಾನೇನಾದರೂ ಐಡಿಯಾ ಕೊಟ್ಟರೆ ಮಾತ್ರ ಈ ಥರ ಪ್ರೀತಿ ಮಾಡ್ತೀನಿ. ಇಲ್ಲ ಅಂದರೆ ಮುಖನ ಒಳ್ಳೆ ಕೋಲೆ ಬಸ್ವಂತ ಥರ ಮಾಡಿ ಕೂತಿರ್ತೀವಿ. ಅಮೂಲ್ಯ, ಅದೆಲ್ಲ ಬಿಡು. ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀಯಾ? ಏನು ಹೇಳು? ಅಮ್ಮನ್ನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀಯಾ? ಆಗಲ್ಲ. ಯಾಕೆ? ಯಾಕೆ ಅಂದರೆ ಈಗ ರಾತ್ರಿ ಆಗಿದೆ, ಅದು ಅಲ್ಲದೆ ನೀನು ಸುಸ್ತಾಗಿದೆಯಾ. ಫಸ್ಟು ಮಲ್ಕೊ, ನಾಳೆ ಬೆಳಿಗ್ಗೆ ಹುಡ್ಕೋಣ. ನಾನು ತುಂಬ ಬ್ಲ್ಯಾಂಕ್ ಆಗಿದೆ ಅಮೂಲ್ಯ. ನಿನ್ನಿಂದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾರೆ. ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಸಾಕಾಗಲ್ಲ. ಮತ್ತೆ ಬೇರೆ ಏನು ಬೇಕು? ಏನೋ ನೀನೇ ಯೋಚನೆ ಮಾಡಿಕೊಡು, ಏನು ಕೊಡ್ತೀಯೋ ನೋಡ್ತೀನಿ. ಅಜರಿ, ನನಗೇನು ಅರ್ಥ ಆಗ್ತಿಲ್ಲ. ಏನು ಅಂತ ಹೇಳು. ನೀನೇ ಯೋಚನೆ ಮಾಡು. ಅಮೂಲ್ಯ, ಸ್ವಲ್ಪ ಅಡ್ಜಸ್ಟ್ ಆಗದಿದ್ರು ಡಿವೋರ್ಸ್ ತೊಗೊಳ್ಳೋ ಈಗಿನ ಕಾಲದಲ್ಲಿ ನನ್ನ ಕ್ಯಾರೆಕ್ಟರ್ನೇ ಬದಲಾಯಿಸಿ ನನ್ನೇ ಮದುವೆಯಾಗಿ ನಾನು ಎಮೋಷನಲಿ ಬ್ರೇಕ್ ಡೌನ್ ಆದಾಗೆಲ್ಲ ನನ್ನ ಜೊತೆ ನಿಂತು ಈ ಬ್ಲ್ಯಾಂಕ್ ಆದಾಗೆಲ್ಲ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿಲ್ಲ. ಯು ಆರ್ ರಿಯಲಿ ಗ್ರೇಟ್. ವೇದಾಂತ್, ಗಂಡ ಹೆಂಡತಿ ಅಂದಮೇಲೆ ಹೀಗೆ ಇರಬೇಕಲ್ವಾ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ನಿನ್ನ ಕಷ್ಟ ಸುಖ ಎರಡರಲ್ಲೂ ಇರ್ತೀನಿ ಅಂತ ಪ್ರಮಾಣ ಮಾಡಿದ್ಮೇಲೆ ಕೈ ಬಿಟ್ಟು ಹೋಗೋದಕ್ಕಾಗತ್ತಾ? ನಾನು ನನ್ನ ಕೆಲಸ ಮಾಡಿದ್ದೀನಿ ಅಷ್ಟೇ, ಅದರಲ್ಲಿ ಗ್ರೇಟ್ನೆಸ್ ಏನೂ ಇಲ್ಲ. ಈಗ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಇನ್ನು ಅಪ್ಪ ಅಮ್ಮ ಮನೆಗೆ ಬಂದು ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ದಿನ ಕಂಪ್ಲೀಟಾಗಿ ನೆಮ್ಮದಿ ಸಿಗುತ್ತೆ. ಸರಿ ಆಯ್ತು, ಈಗ ಮಲ್ಕೊಂಡು ರೆಸ್ಟ್ ಮಾಡು. ಸರಿ, ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸುಹಾಸಿನಿ, ಸುಹಾಸಿನಿ, ಏ ಸುಹಾಸಿನಿ, ಸುಹಾಸಿನಿ ಹೇಳು, ಹೇಳೆ, ಹೇಳು ಅಂದೆ. ಏನೇ ಇಷ್ಟೊತ್ತಲ್ಲಿ ನಿನ್ನ ಗೋಳು? ನಮ್ಮ ಮನೆ ಮಕ್ಕಳನ್ನ ಹಾಳು ಮಾಡಿ ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ಯಾ? ಹೇಗೆ ಬರುತ್ತೆ ನಿನಗೆ ನಿದ್ದೆ? ಹೇಗೆ ಬರುತ್ತೆ? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಏನಾಗಿದೆ ನಿನಗೆ? ಯಾಕೆ ಹಾಗೆ ನೋಡ್ತಾ ಇದೆಯಾ? ನಿನ್ನೇ ಕೇಳ್ತಾ ಇರೋದು. ನಿನ್ನು ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತೀಯಾ? ಏನಾಗಿದೆ ನಿನಗೆ? ಇಲ್ಲ ಸುಹಾಸಿನಿ, ನಿಜವಾಗ್ಲೂ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ. ನಾನು ಮಲಗಿದ್ದೆ, ವಿಕ್ಕಿ ಬಗ್ಗೆ ಕೆಟ್ಟ ಕನಸು ಬಂತು ಅಷ್ಟೇ ನಂಗೆ ನೆನಪಿರೋದು. ಸುಳ್ಳು ಹೇಳಬೇಡ. ನನಗೆ ಕ್ಷಮಿಸ್ಬಿಡು, ಗೊತ್ತಿಲ್ಲದೆ ಏನೋ ನಡೆದು ಹೋಯ್ತು.
ನನ್ನ ಮಗುನ ಕಳ್ಕೊಂಡಿದ್ದು ನೋವು ನಂಗೆ ಹಂಗೆ ಮಾಡಿಸ್ತಿದೆ ಅನ್ಸುತ್ತೆ. ಕ್ಷಮಿಸ್ಬಿಡಿ. ಗೆಟ್ ಔಟ್. ಮೊದಲಿಲ್ಲಿಂದ ತೊಲಗು. ಕಣ್ಣಲ್ಲಿ ಯಾರಾದ್ರೂ ಹೀಗೆಲ್ಲ ಬಿಹೇವ್ ಮಾಡೋದಕ್ಕೆ ಸಾಧ್ಯನಾ? ಅಥವಾ ಬೇಕು ಅಂತ ನಾಟಕ ಮಾಡ್ತಾ ಇದ್ದಾಳ? ನನ್ನನ್ನು ಹೆದರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳ? ಇಲ್ಲ, ಇವಳಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ. ಮಗನ್ನ ಕಳ್ಕೊಂಡು ದುಃಖದಲ್ಲಿ ಲೂಸಾಗಿ ಆಡ್ತಾ ಇರಬೇಕು. ಒಂದೊಂದ್ಸಲ ಆಸೆನ ಅತಿ ಆಸೆನ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಾವು ಸುಹಾಸಿನಿ ಅಮ್ಮನ ಜೊತೆ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದೀವಿ ಗೊತ್ತಾ? ಎಲ್ಲವೂ ಚೆನ್ನಾಗಿತ್ತು. ನಾನು, ಧ್ರುವ, ಆದ್ಯ, ವಿಕ್ರಾಂತ್ ಎಲ್ಲ ಖುಷಿಯಾಗಿ ಬದುಕ್ತಿದ್ವಿ. ವಿಕ್ರಾಂತ್ ನಿಮ್ಮನ್ನು ಹುಡುಕೋದಿಕ್ಕೆ ಹೋಗಿ ನಮ್ಮಿಂದ ದೂರ ಆದ. ನಿಮ್ಮನ್ನು ಹುಡುಕೋದಿಕ್ಕೆ ಎಷ್ಟು ಕಷ್ಟಪಟ್ಟೆ. ನೀವು ಸಿಕ್ಕಿದ್ರು ಸಿಗದೇ ಇರೋ ಹಾಗಾಯ್ತು. ವಿಕ್ರಾಂತ್ ಕಳ್ಕೊಂಡಿರೋ ನೋವನ್ನ ನಾನು ನಿಮ್ಮ ಮೂಲಕ ಮರಿತೀನಿ ಅಂತ ಅಂದ್ಕೊಂಡಿದ್ದೆ. ಮರೆಯೋಕ್ಕಾಗ್ತಿದ್ರು ಕಡಿಮೆ ಆಗುತ್ತೆ ಅಂದ್ಕೊಂಡೆ. ನೀವು ವಾಪಸ್ ಮನೆಗೆ ಬರ್ತೀರಾ, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸಂತೋಷ ಬದುಕ್ತೀವಿ ಅಂತ ಅಂದ್ಕೊಂಡೆ. ಆದರೆ ಈಗ ಅರ್ಥ ಆಗ್ತಿದೆ, ನನ್ನ ಆಸೆಗಳು ಯಾವುದೂ ನೆರವೇರಲ್ಲ. ನಂದು ಬರೀ ಆಸೆ ಅಲ್ಲ, ಅತಿ ಆಸೆ. ಅಪ್ಪ ಅಮ್ಮನ ಪ್ರೀತಿ ಅನ್ನೋ ನನ್ನ ಹಣೆಯಲ್ಲಿ ಬರ್ತಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅಪ್ಪ ಅಮ್ಮನ ಪ್ರೀತಿ ನನ್ನ ಯೋಗ್ಯತೆಗೆ ಮೀರಿದ ಅನ್ಸುತ್ತೆ. ನಾನು ಅತಿ ಆಸೆ ಪಡ್ತಿದ್ದೀನಲ್ವಾ ಅಪ್ಪ? ಇಲ್ಲ ವೇದಾಂತ್, ನೀನು ಅತಿ ಆಸೆ ಪಟ್ಟಿಲ್ಲ. ವೇದಾಂತ್, ಆಸೆಗೂ ಅತಿ ಆಸೆಗೂ ವ್ಯತ್ಯಾಸ ಏನು ಹೇಳು? ನಂಗೆ ಗೊತ್ತಿಲ್ಲ ಮೂಲ್ಯ. ಅತಿ ಆಸೆ ಅಂದ್ರೆ ನಮ್ಮ ಹತ್ರ ಒಂದು ವಸ್ತು ಇರುತ್ತೆ, ಆದ್ರೆ ಬೇರೆಯವ್ರ ವಸ್ತು ಮೇಲೆ ಆಸೆ ಪಡೋದು. ಆಸೆ ಅಂದ್ರೆ ನಿನ್ನ ಹತ್ರ ಇಲ್ದಿರೋ ವಸ್ತು ಮೇಲೆ ಅಪೇಕ್ಷೆ ಪಡೋದು. ನೀನ್ ಅಪ್ಪ ಅಮ್ಮ ಪ್ರೀತಿಗೆ ಆಸೆ ಪಡ್ತಾ ಇದೆಯಾ, ಅದು ತಪ್ಪಲ್ಲ ವೇದಾಂತ್. ಆದ್ರೆ ನೀನ್ ಹುಡುಕಾಟದ ಹೋರಾಟದಲ್ಲಿ ಇನ್ ಮುಂದೆ ಸುಮಾರು ಸಮಸ್ಯೆಗಳು ಬರುತ್ತೆ. ಫಿಸಿಕಲ್ ಸಮಸ್ಯೆನ ನೀನ್ ಆರಾಮಾಗಿ ಎದುರಿಸ್ತೀಯ, ಆದ್ರೆ ಎಮೋಷನಲ್ ಸಮಸ್ಯೆನ ನೀನ್ ಎದುರಿಸೋದಕ್ಕೆ ತುಂಬಾ ಕಷ್ಟಪಡ್ತೀಯ ವೇದಾಂತ್. ಯಾವುದೇ ಕಾರಣಕ್ಕೂ ನಿನ್ನ ದಾರಿಯಿಂದ ನೀನು ದೂರ ಆಗ್ಬೇಡ. ನೆನ್ಪಿಡ್ಕೊ, ಇದು ನಿನ್ನ ಆಸೆ ಮಾತ್ರ ಅಲ್ಲ, ವಿಕ್ಕಿ ಭಾವನ ಆಸೆ ಕೂಡ. ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಬೇಕು. ಅಪ್ಪ ಅಮ್ಮನ ಹುಡುಕಿ ನಿನ್ನ ಮನೆಗೆ ಕರ್ಕೊಂಬರ್ಬೇಕು. ನಾನು ನೀನು ಸೇರಿ ಕಂಪ್ಲೀಟ್ ಮಾಡ್ತೀವಿ. ನಮ್ಮ ಉದ್ದೇಶ ಕರೆಕ್ಟಾಗೇ ಇದೆ. ಸೊ ಇದು ಅತಿ ಆಸೆ ಅಲ್ಲ ವೇದ. ಸರಿ, ನನಗೇನು ಮಾಡಲಿದ್ದೀನಿ? ಒಂದು ಕೆಲಸ ಮಾಡು ವೇದ, ನೀನು ಅಗ್ನಿಗೆ ಫೋನ್ ಮಾಡು, ನಾನು ನನ್ನ ತಂದೆನ ನೋಡಬೇಕು ಅಂತ ಹೇಳು. ಇದಕ್ಕೆಲ್ಲ ರೋಗ ಒಪ್ಕೊಳ್ತಾನೆ ಅನ್ಕೊಂಡಿದ್ಯಾ ಮನೆ? ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ವೇದ ಅಂತ.